ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಗೂಡನ್ನ, ಬೆಲ್ಲದನ್ನ ಅಥವಾ ಕಾಯನ್ನ ಅಂತೀವಲ್ಲ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು, ನಾನಿಲ್ಲಿ ಅರ್ಧ ಕಪ್ ಅಕ್ಕಿ ಉಪಯೋಗಿಸ್ಬಿಟ್ಟು ಮಾಡ್ತಾ ಇದ್ದೀನಿ. ಅರ್ಧ ಕಪ್ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಸುಮಾರಾಗಿ ಒಂದು ಕಾಲು ಕಪ್ನಷ್ಟು ನೀರು ಹಾಕಿ ಅನ್ನ ಮಾಡಿಟ್ಕೊಳ್ಳಿ. ಈ ಥರ ತುಂಬ ಮೆಡ್ಡೆನೂ ಬೇಡ, ತುಂಬ ಉದ್ರಾಗೂ ಬೇಡ. ರೈಸ್ ಕುಕ್ಕರ್ ಅಥವಾ ಪ್ರೆಷರ್ ಕುಕ್ಕರ್ ಯಾತ್ರಲ್ಲಿ ಬೇಕಾದರೂ ಅನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ. ಕಾಯಿ ಅನ್ನಕ್ಕೆ ಕಾಯಿ ಬೆಲ್ಲನೇ ಮುಖ್ಯ. 1 ಕಪ್ನಷ್ಟು ಕಾಯಿ ತುರಿ, 3/4 ಕಪ್ನಷ್ಟು ಬೆಲ್ಲ, 2-3 ಟೇಬಲ್ ಸ್ಪೂನ್ನಷ್ಟು ತುಪ್ಪ, ಸುಮಾರಾಗಿ 1-1.5 ಟೇಬಲ್ ಸ್ಪೂನ್ನಷ್ಟು ಒಣದ್ರಾಕ್ಷಿ, 6-8 ಗೋಡಂಬಿ ಚಿಕ್ಕದಾಗಿ ಮುರಿದಿಟ್ಕೊಂಡಿರಿ. 3-4 ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿಟ್ಕೊಂಡಿರ್ಬೇಕು. ಮತ್ತೆ ಒಂದು 3-4 ಟೇಬಲ್ ಸ್ಪೂನ್ನಷ್ಟು ನೀರು. ಮೊದಲಿಗೆ ಅನ್ನ ಮಾಡಿಟ್ಕೊಂಡಿರ್ಬೇಕು. ಅನ್ನ ರೆಡಿಯಾಗಿದೆ. ಅದಾದಮೇಲೆ ಈ ಬೆಲ್ಲ ಇದೆಯಲ್ಲ, ಬೆಲ್ಲನ ಒಂದು ಪಾತ್ರೆಗೆ ಹಾಕಿ 3 ಟೇಬಲ್ ಸ್ಪೂನ್ ನೀರು ಹಾಕ್ಬಿಟ್ಟು ಬೆಲ್ಲ ಮೆಲ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ಫಸ್ಟ್ ಸೋಸ್ಕೋಬೇಕು. ಬೆಲ್ಲದಲ್ಲಿ ಕಸ ಇಲ್ಲ ಅಂತಂದ್ರೆ ನೀವು ಡೈರೆಕ್ಟಾಗಿ ಯಾವ ಪಾತ್ರೆನಲ್ಲಿ ಬೆಲ್ಲದನ್ನ ಮಾಡ್ಕೋತೀರೋ ಅದಕ್ಕೆ ಡೈರೆಕ್ಟಾಗಿ ಅಲ್ಲೇನೆ ಕರಗಿಸ್ಬಿಡಿ. ಕರಗಿದೆ ಇದು. ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಿದ್ಮೇಲೆ ಸೋಸ್ತೀನಿ. 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು, ತುಪ್ಪ ಬಿಸಿ ಆಗುತ್ತೋ ಗೋಡಂಬಿ ಮತ್ತೆ ದ್ರಾಕ್ಷಿನ ಹುರ್ಕೊಂಡ್ಬಿಡೋಣ. ಮೊದಲಿಗೆ ಗೋಡಂಬಿ ಹಾಕಿ, ದ್ರಾಕ್ಷಿ ಮತ್ತೆ ಗೋಡಂಬಿನ ನೀವು ಬೇರೆ ಬೇರೆ ಬೇಕಾದ್ರೂ ಹುರ್ಕೋಬಹುದು. ಇಲ್ಲಾಂದರೆ ಇದೊಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬರುತ್ತೆ. ದ್ರಾಕ್ಷಿನೂ ಹಾಕ್ಬಿಡಿ. ದ್ರಾಕ್ಷಿ ಎಲ್ಲ ಗುಂಡಾಗೋ ಹೊತ್ತಿಗೆ ನಿಮಗೆ ಇಲ್ಲಿ ಗೋಡಂಬಿನೂ ಆಗಿರುತ್ತೆ. ಈಗ ಈ ದ್ರಾಕ್ಷಿನೂ ಆಗಿದೆ. ಒಂದು ಬೇರೆ ಬೌಲಿಗೆ ತಗೊಂಡ್ಬಿಡಿ. ಈಗ ಈ ಬಾಣಲೆಗೆ ಡೈರೆಕ್ಟಾಗಿ ಬೆಲ್ಲನ ಸೋಸ್ಕೊಳ್ಳೋಣ. ಈ ಬೆಲ್ಲ ಕುದಿಯೋಕ್ಕೆ ಶುರುವಾಗುತ್ತೋ ಇದಕ್ಕೆ ಕಾಯಿ ಹಾಕಬೇಕು. ಮೀಡಿಯಮ್ ಉರಿನಲ್ಲಿ ಇಟ್ಟಿದ್ದೀನಿ. ಇದು ಕುದೀತಾ ಇದೆ ಇವಾಗ ನೋಡಿ ಚೆನ್ನಾಗಿ. ಅಂದರೆ ತುಂಬ ಗಟ್ಟಿಯಾಗೋದೇನು ಬೇಡ. ಇದು ಮೊದಲಿಗೆ ಕಾಯಿ ಹಾಕೋಣ. ಇದಕ್ಕೆ ಈ ಕಾಯಿ ಹಾಕೋತು ಒಂದು ಕುದಿ ಬಂದಮೇಲೆ ಅನ್ನ ಹಾಕ್ಬಿಡೋಣ. ಕಾಯಿ ಹಾಕಿದ್ಮೇಲೆ ಇದು ಕುದಿಯೋಕ್ಕೆ ಬಂದಿದೆ. ಅನ್ನ ಹಾಕೋಣ. ಅನ್ನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೀರೆಲ್ಲ, ಬೆಲ್ಲದ ನೀರು ಎಲ್ಲ ಏನಿದೆಯೋ ಅದು ಇಂಗಿ ಒಂಥರ ಪಾಕ ಆಗುತ್ತೆ ಅನ್ನದಲ್ಲೇ. ಆವಾಗ ಅನ್ನಕ್ಕೂ ಕೂಡ ಚೆನ್ನಾಗಿ ಸಿಹಿ ಹತ್ಕೊಳ್ಳುತ್ತೆ. ನಿಧಾನದ ಸಣ್ಣ ಊರಿನಲ್ಲಿ ಇದು ಇಂಗ್ಲಿ. ಸ್ವಲ್ಪ ಈ ನೀರೆಲ್ಲ ಹೋಗಬೇಕು. ಹೈ ಊರಿಗೆ ಇಟ್ಬಿಡಬೇಡಿ. ಇಲ್ಲಿ ಮೀಡಿಯಮ್ ಲೋ ಊರಿನಲ್ಲೇ ಇದು ಚೆನ್ನಾಗಿ ನೀರೆಲ್ಲ ಆವಿಯಾಗಲಿ. ಈಗ 5 ನಿಮಿಷ ಆಯಿತು. ಆಗಲೇ ಇದು ಸುಮಾರಾಗಿ ಇಂಗಿದೆ. ಇನ್ನೊಂದು 5 ನಿಮಿಷ ಸಣ್ಣ ಊರಿನಲ್ಲೇ ಇಡಿ. ಮಧ್ಯೆ ಈ ಥರ ಮಿಕ್ಸ್ ಮಾಡ್ತಾಯಿರಿ, ಇನ್ ಕೇಸ್ ಏನಾದ್ರು ತಳ ಹಿಡಿದ್ರೆ ಅಂತ ಅಷ್ಟೇ. ಈಗ ಒಂದು 10 ನಿಮಿಷದಿಂದ ಇದು ಸಣ್ಣ ಊರಿನಲ್ಲಿದೆ. ಆಲ್ಮೋಸ್ಟ್ ನೀರೆಲ್ಲ ಇಂಗಿದೆ. ಅದಕ್ಕೆ ತುಪ್ಪ ಹಾಕೋಣ. ತುಪ್ಪ ನೀವು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಬೋದು. ಈಗ ಇನ್ನೊಂದು 2 ನಿಮಿಷ ಇಂಗ್ಲಿ ಇದು. ಈ ಹಂತದಲ್ಲಿ ನೀವು ಒಂದು ಸ್ವಲ್ಪ ಕಂಟಿನ್ಯೂಸ್ ಆಗಿ ಇದನ್ನು ಕುದಿಸ್ತಾ ಇರಬೇಕು, ಅಂದರೆ ಮಿಕ್ಸ್ ಮಾಡ್ತಾ ಇರಬೇಕು. ನೀರೆಲ್ಲ ಇಂಗಿದ ಮೇಲೆ ನಿಮಗೆ ಈ ಕಾಯಂದಲ್ಲಿ ಕಾಯಿ ಮತ್ತು ತುಪ್ಪ ಎರಡೂ ಇರೋದ್ರಿಂದ ಅದರ ಎಣ್ಣೆ ಬಿಟ್ಟಿರುತ್ತೆ ನೋಡಿ ಕೆಳಗಡೆ, ನಿಮಗೆ ಕಾಣುತ್ತೆ ಇಲ್ಲಿ. ಹಾಗಾದಾಗ ಇದಾಗಿದೆ ಅಂತ. ಇಲ್ಲ ಅಂತಂದರೆ ಒಂಥರ ನೀರಾಗಿರುತ್ತೆ. ಆ ಥರ ರುಚಿ ಅನಿಸಿದ್ರೆ ನೀವು ಮತ್ತೆ ಇದನ್ನು ಬಾಣಲೆಗೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತಾ ಇರಿ. ಇವಾಗ ಇದಾಗಿದೆ. ಇದಕ್ಕೆ ಏಲಕ್ಕಿ ಹಾಕಿ ಆಫ್ ಮಾಡಿಬಿಡಿ. ಮಿಕ್ಸ್ ಮಾಡಿ ದ್ರಾಕ್ಷಿ ಗೋಡಂಬಿ ಕರೆದಿಟ್ಟಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನಮಗೆ ಈ ರುಚಿಯಾದ ಕಾಯನ್ನ ಅಥವಾ ಈ ಬೆಲ್ಲದನ್ನ ರೆಡಿ. ಇಂಪಾರ್ಟೆಂಟು ಈ ಕಾಯನ್ನ ಮಾಡೋದ್ರಲ್ಲಿ ಏನಂದರೆ ನೀರೆಲ್ಲ ಚೆನ್ನಾಗಿ ಇಂಗಬೇಕು. ಆವಾಗಲೇ ಈ ಬೆಲ್ಲದನ್ನದ ಅಥವಾ ಈ ಕಾಯನ್ನದ ರುಚಿ ಹೆಚ್ಚು. ಕಾಯನ್ನ ಅಥವಾ ಈ ಬೆಲ್ಲದನ್ನ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಗೊತ್ತಾಯ್ತಲ್ಲ. ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.